ಸೇವೆ ಮಾಡುವವನಾದರೆ ಜೇಷಾಮ್ ಜಬದೊರೆ. ಅಧ್ಯಾಯ 8. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. ಯೆಹೋವನ 12:26. ಪ್ರತಿಯೊಬ್ಬ ವಿಶ್ವಾಸಿಯು ಹೊಸದಾಗಿ ಹುಟ್ಟಿದ ಪ್ರತಿಯೊಬ್ಬ ದೇವರ ಮಗುವು ಕರ್ತನಿಗಾಗಿ ಸೇವೆ ಮಾಡಬೇಕು. ಬೆಳೆ ಬಹಳ, ಕೆಲಸದವರು ಸ್ವಲ್ಪ, ಯಾರನ್ನು ನಾನು ಕಳುಹಿಸಲಿ ಎಂದು ಕರ್ತನು ಅಂಗಲಾಚುತ್ತಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತು 2000 ವರ್ಷಗಳಾಗಿ ಬಿಟ್ಟಿತು. ಇನ್ನೂ ಸಹ ನಮ್ಮ ದೇಶವು ನಮ್ಮ ರಕ್ಷಕನನ್ನು ಅರಿತುಕೊಳ್ಳಲಿಲ್ಲ, ಸೃಷ್ಟಿಕರ್ತನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ವಿಶ್ವಾಸಿಗಳ ಆತ್ಮಿಕ ಸ್ಥಿತಿಗತಿಗಳನ್ನು ನೋಡುವಾಗ ಪರಿತಾಪಕರವಾಗಿದೆ. ನಮ್ಮ ತಲಾಂತರದವರಿಗೆ ನಾವೇ ಕಾರಣರಾಗುತ್ತೇವೆ. ಕರ್ತನು ಈ ದಿನಗಳಲ್ಲಿ ಸೇವಕರನ್ನು ಎಬ್ಬಿಸುತ್ತಿದ್ದಾನೆ. ಒಬ್ಬನು ನನ್ನ ಸೇವೆ ಮಾಡುವವನಾದರೆ ಎಂದು ಸೇವಕರಿಗೆ ವರಗಳನ್ನು, ಶಕ್ತಿಯನ್ನು ಕೊಡುತ್ತಿದ್ದಾನೆ. ತಮ್ಮ ತಂದೆಯ ಸೇವೆಯನ್ನು ಪ್ರತಿಯೊಬ್ಬ ಮಗುವು ಪ್ರೀತಿಯಿಂದ ಮಾಡಬೇಕಾದದು ಅವರ ಕರ್ತವ್ಯವಲ್ಲವೇ? ತಂದೆಯೇ, ಕರೆಯಲಿ ಎಂದು ಕಾದಿರಬೇಡ. ಒಬ್ಬ ತಂದೆಯು ಹೊಲದಲ್ಲಿ ಒಬ್ಬನೇ ಕಷ್ಟಪಡುತ್ತಿರುವಾಗ ಯಾವ ಮಗನು ತಾನೇ ಸುಮ್ಮನಿರಲು ಸಾಧ್ಯ? ಕರ್ತವ್ಯ ಭಾರವುಳ್ಳ ಯಾವ ಮಗನು ಸಹ ತಂದೆಯ ಮೇಲಿರುವ ಪ್ರೀತಿಯಿಂದ ಕೂಡಲೇ ಬಂದು ತಂದೆಗೆ ಸೇವೆ ಮಾಡುತ್ತಾನೆ ಅಲ್ಲವೇ? ತಂದೆಯ ಜವಾಬ್ದಾರಿಯನ್ನು, ಕರ್ತವ್ಯವನ್ನು ಹೊತ್ತು ನಿರ್ವಹಿಸುವವನಲ್ಲವೇ? ದೇವಮಗುವೆ, ಕರ್ತನು ನಿನ್ನ ಪರಮ ತಂದೆ ಎಂಬುದು ಸತ್ಯವಾದರೆ ನೀನು ಆತನ ಸೇವೆಯನ್ನು ಮಾಡಬೇಕಾದದ್ದು ಎಷ್ಟು ಅವಶ್ಯವಲ್ಲವೇ? ಕ್ರಿಸ್ತನು ನಿನಗಾಗಿ ರಕ್ತವನ್ನು ಸುರಿಸಿದನಲ್ಲವೇ? ಆತನ ರಕ್ತ ನಿನ್ನ ದಾಹವನ್ನು ತೀರಿಸುವುದು ಸತ್ಯವೆನ್ನುವುದಾದರೆ ಅದು ನಿನ್ನಲ್ಲಿ ಆತ್ಮದಾಹವನ್ನು ಹುಟ್ಟಿಸಬೇಕಲ್ಲವೇ? ನಾಶವಾಗುತ್ತಿರುವ ಆತ್ಮಗಳನ್ನು ಕುರಿತು ದರ್ಶನಗಳನ್ನು ನಿನಗೆ ಕೊಡುವುದಿಲ್ಲವೇ? ನೀನು ಕರ್ತನ ಸೇವೆ ಮಾಡಲು ಎದ್ದು ಬರುವಿಯಾ? ಅನೇಕರು ಆರೋನನಂತೆ ಕರೆದರೆ ಮಾತ್ರ ನಾನು ಕರ್ತನ ಸೇವೆ ಮಾಡುತ್ತೇನೆ ಎಂದು ನೆನೆಸುತ್ತಾರೆ. ಒಂದು ವೇಳೆ ಸಭೆಯ ಬೋಧಕರಾಗಿ ಬರುವುದಕ್ಕೆ ಆ ರೀತಿಯ ಕರೆಯು ಅವಶ್ಯವಾಗಿರಬಹುದು. ಆದರೆ ಕರ್ತನಿಗೆ ಸಾಕ್ಷಿಯಾಗಿ ನಿಂತು ಸುವಾರ್ತೆಯನ್ನು ಸಾರುವುದು ನಮ್ಮೊಬ್ಬೊಬ್ಬರ ಮೇಲೆ ಬಿದ್ದ ಕರ್ತವ್ಯವಾಗಿದೆ. ರಷ್ಯಾದಲ್ಲಿ ಒಬ್ಬನು ರಕ್ಷಣೆ ಹೊಂದಿದರೆ ಅವನು ರಕ್ತಸಾಕ್ಷಿಯಾಗುತ್ತಾನೆ. ಕೊರಿಯಾದಲ್ಲಿ ಒಬ್ಬನು ರಕ್ಷಣೆ ಹೊಂದಿದರೆ ಅವನು ಮಿಷನರಿ ಎಂದು ಕರೆಯಲ್ಪಡುತ್ತಾನೆ. ಆದರೆ ಭಾರತದಲ್ಲಿ ಒಬ್ಬನು ರಕ್ಷಣೆ ಹೊಂದಿದರೆ ಅವನು ಬರೀ ಒಬ್ಬ ವಿಶ್ವಾಸಿಯೆಂದೇ ಕರೆಯಲ್ಪಡುತ್ತಾನೆ. ಪ್ರಸಂಗಗಳನ್ನು ಕೇಳಿ ಕೇಳಿ ಅಜೀರ್ಣವಾಗಿ ಕುಳಿತಿದ್ದಾನೆ. ಕ್ರೈಸ್ತರಲ್ಲಿ ಅನೇಕರು ಭಾನುವಾರದ ವಿಶ್ವಾಸಿಗಳು. ಅವರುಗಳ ಭಕ್ತಿಯು ಭಾನುವಾರದ ಭಕ್ತಿಯಷ್ಟೇ ಆಗಿರುತ್ತದೆ. ವಿಶ್ವಾಸಿಗಳನ್ನು ಸೇವಕರನ್ನಾಗಿ ಉಪಯೋಗಿಸಲು ಬಯಸುವ ದೇವರು ವಿಶ್ವಾಸಿಗಳಿಗಾಗಿಯೇ ಅನೇಕ ವರಗಳನ್ನು, ಶಕ್ತಿಯನ್ನು ಕೊಡುತ್ತಾನೆ. ಆದುದರಿಂದಲೇ ಮಾರ್ಕ 16ರಲ್ಲಿ ಸೇವಕರಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಬರೆಯದೆ ವಿಶ್ವಾಸಿಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಎಂದು ಹೇಳಿದನು. ಓದಿ ನೋಡಿರಿ, ವಿಶ್ವಾಸಿಗಳಿಂದ ನಡೆಯುವ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ಬಿಡಿಸುವವರು ಹೊಸ ಭಾಷೆಗಳಿಂದ ಮಾತಾಡುವರು, ಸರ್ಪಗಳನ್ನು ಎತ್ತುವರು, ವಿಷ ಪದಾರ್ಥವನ್ನು ಕುಡಿದರೂ ಅವರಿಗೆ ಯಾವ ಕೇಡಾಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು. ಮಾರ್ಕ 16:17-18. ದೇವಮಗುವೆ,
ನೀನು ಕರ್ತನಿಗಾಗಿ ಸೇವೆ ಮಾಡುವಾಗ ನಂಬುವವರಿಗೆ ಕೊಡಲ್ಪಟ್ಟ ವರಗಳು, ಶಕ್ತಿಗಳು ಮಾತ್ರವಲ್ಲ, ಸೇವಕರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಿ. ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಬಂದನು. ಮತ್ತಾಯ 20:28. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.